ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ನಿಮಗೆ ವೀಟ್ ಗ್ರಾಸ್ ಮನೆಯಲ್ಲಿ ಹೇಗೆ ಬೆಳಿಬಹುದು ಅನ್ನೋದನ್ನು ತೋರಿಸ್ಕೊಡ್ತೇನೆ. ಮೊದಲು ಹೀಗೆ ಪಾಟ್ ತೊಗೊಂಡು ರೆಡಿ ಮಾಡ್ಕೊಂಬಿಟ್ಟು ಸ್ವಲ್ಪ ಗೊಬ್ಬರ ಮಿಶ್ರಿತ ಮಣ್ಣನ್ನು ತುಂಬಿಸ್ಕೋಬೇಕು. ನಂತರ ಅದರಲ್ಲಿ 2 ದಿವಸ ನೆನೆಸಿಟ್ಟ ಮೊಳಕೆ ಬಂದಿರೋ ಗೋಧಿಯನ್ನು ಈ ಪಾಟ್ನಲ್ಲಿ ಹಾಕಬೇಕು. ನಂತರ ಸ್ವಲ್ಪ ಅದರ ಮೇಲೆ ಮಣ್ಣು ಹಾಕಿಬಿಟ್ಟು ತಿನ್ ಲೇಯರ್ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಹೀಗೆ ನಾನು ಹಾಕ್ತಾ ಇದ್ದೀನಿ ನೋಡಿ, ಆ ಥರ ಹಾಕಿಬಿಟ್ಟು ಅದ್ರ ಮೇಲೆ ಮತ್ತೆ ಮಣ್ಣನ್ನು ಹಾಕಬೇಕು. ಹೀಗೆ ಹಾಕ್ಕೊಂಡು ಕೈನಲ್ಲಿ ಆ ಸೀಡ್ಸ್ ಎಲ್ಲ ಕಾಣದೇ ಇರೋ ಥರ ಮಣ್ಣನ್ನು ಮುಚ್ಕೋಬೇಕು. ನೋಡಿ, 15 ಡೇಸ್ ಆದ ನಂತರ ಈ ಥರ ಗಿಡ ಬೆಳೆದು ರೆಡಿಯಾಗಿರುತ್ತೆ. ಎಷ್ಟು ಹೆಲ್ದಿಯಾಗಿ ಬಂದಿದೆ ನೋಡಿ ಗಿಡ. ಸೊ ಇವಾಗ ನಾವು ಇದರಿಂದ ಸ್ವಲ್ಪ ಗ್ರಾಸ್ನ ಕಟ್ ಮಾಡ್ಕೊಂಬಿಟ್ಟು ಜ್ಯೂಸ್ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಈ ವೀಟ್ ಗ್ರಾಸ್ನಿಂದ ನಮಗೆ ಆರೋಗ್ಯಕ್ಕೆ ಬಹಳ ಉಪಯೋಗ ಇದೆ. ಈ ವೀಟ್ ಗ್ರಾಸ್ ಜ್ಯೂಸ್ ಸೇವನೆಯಿಂದ ನಮ್ಮ ಥೈರಾಯ್ಡ್ ಕಂಟ್ರೋಲ್ಗೆ ಬರುತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಮಾಡುತ್ತೆ, ಫಾಲಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ, ಮತ್ತು ಹಿಮೋಗ್ಲೋಬಿನ್ನು ಜಾಸ್ತಿ ಮಾಡುತ್ತೆ, ಶುಗರ್ನ ಕಂಟ್ರೋಲ್ನಲ್ಲಿ ಇಟ್ಕೋಬಹುದು. ಬನ್ನಿ, ಇದರಲ್ಲಿ ಸ್ವಲ್ಪ ನಾವು ಗ್ರಾಸ್ನ ಕಟ್ ಮಾಡ್ಕೊಂಬಿಟ್ಟು ಅದರಿಂದ ಜ್ಯೂಸ್ ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಮೊದಲೇ ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋಣ ಅದನ್ನು. ನಂತರ ಅದರಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ, ನಿಧಾನವಾಗಿ ಗ್ರೈಂಡ್ ಮಾಡ್ಕೊಂಬಿಟ್ಟು ಇದರಲ್ಲಿ ಸ್ವಲ್ಪ ವಾಟರ್ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಒಂದು ಪಾತ್ರೆಯಲ್ಲಿ ಈ ಜ್ಯೂಸನ್ನ ಫಿಲ್ಟರ್ ಮಾಡ್ಕೊಳ್ಳೋಣ. ನಾವು ಅಂಗಡಿಲಿ ತೊಗೊಂಡು ಕುಡಿಯೋದಕ್ಕಿಂತ ಮನೆಯಲ್ಲಿ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಯೋದು ಬಹಳ ಒಳ್ಳೆಯದು. ಇದರಿಂದ ಈ ವೀಟ್ ಗ್ರಾಸ್ ಜ್ಯೂಸ್ನಿಂದ ಬಹಳ ಉಪಯೋಗ ಇದೆ ಆರೋಗ್ಯಕ್ಕೆ. ಸೊ ಎಲ್ಲರೂ ಮಾಡ್ಕೊಂಡು ಕುಡಿಬೋದು. ವಾರಕ್ಕೆ 2 ಸರಿ ಇದ್ರ ಸೇವನೆ ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ಅನ್ಕೋತೀನಿ. ನಮ್ಮ ಮನೆಯಲ್ಲಿ ಎಲ್ಲರೂ ಕುಡಿತೀವಿ. 1 ನಿಂಬೆ ಹಣ್ಣಿನ ಜ್ಯೂಸನ್ನ ನಾನು ತೊಗೊಂಡಿದ್ದೀನಿ. ಅದನ್ನು ವೀಟ್ ಗ್ರಾಸ್ ಜ್ಯೂಸ್ ಒಳಗೆ ಮಿಕ್ಸ್ ಮಾಡ್ತೀನಿ. ಮತ್ತು ಇನ್ನು 1 ಸ್ಪೂನು ಹನಿ ಆ್ಯಡ್ ಮಾಡ್ತೀನಿ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. So now wheat grass juice is ready to drink. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಕುಡೀರಿ, ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ, ಕಮೆಂಟ್ ಮಾಡಿ.